4 ರಿಂದ 6 ವರ್ಷದೊಳಗಿನ ಮಕ್ಕಳಿಗೆ ಶಿಕ್ಷಣ ಇಲಾಖೆ ರೂಪಿಸಿರುವ ಯೋಜನೆಗಳನ್ನು ನಿಲ್ಲಿಸುವ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ವತಿಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕರ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಯಿತು. 4 ವರ್ಷದೊಳಗಿನ ಮಕ್ಕಳಿಗೆ RDPR ರೂಪಿಸುವ ಯಾವುದೇ ಕಾರ್ಯಕ್ರಮಗಳನ್ನು ಮತ್ತು 4 ರಿಂದ 6 ವರ್ಷದೊಳಗಿನ ಮಕ್ಕಳಿಗೆ ಶಿಕ್ಷಣ ಇಲಾಖೆ ರೂಪಿಸಿರುವ ಯೋಜನೆಗಳನ್ನು ನಿಲ್ಲಿಸುವ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಎಂದು ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ನೇತೃತ್ವದಲ್ಲಿ ಇನ್ನು ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು 6 ವರ್ಷದೊಳಗಿನ ಮಕ್ಕಳಿಗೆ 40% ದೈಹಿಕ ಬೆಳವಣಿಗೆಗೆ 85% ಮಾನಸಿಕ ಬೆಳವಣಿಗೆ ಆಗಿರುವುದರಿಂದ 3 ರಿಂದ 6 ವರ್ಷದ ಮಕ್ಕಳನ್ನು ಒಂದೆಡೆ ಕೂಡಿಸಿ ದೇಹದ ಅಂಗಾಂಗಗಳ ಬೆಳವಣಿಗೆ ಮತ್ತು ಮೆದುಳಿನ ಬೆಳವಣಿಗೆಗೆ ಬೇಕಾದ ಪೂರಕ ಪೌಷ್ಟಿಕ ಆಹಾರ, ಆರೋಗ್ಯದ ಸವಲತ್ತುಗಳು, ಅನೌಪಚಾರಿಕ ಶಿಕ್ಷಣ ನೀಡುವುದಕ್ಕಾಗಿಯೇ 1976ರಲ್ಲಿ ಅಂಗನವಾಡಿ ಕೇಂದ್ರಗಳ ಸ್ಥಾಪನೆ ಮಾಡಿರುವುದು. ಈಗ 4 ವರ್ಷದ ಮೇಲ್ಪಟ್ಟ ಮಕ್ಕಳು ಸರ್ಕಾರಿ ಶಾಲೆಗೆ ಹೋದರೆ ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳಿಲ್ಲದೆ ಕೇಂದ್ರಗಳನ್ನು ನಿಧಾನಗತಿಯಲ್ಲಿ ಅನುದಾನಗಳು ಕ್ರಮೇಣ ನೀಡುತ್ತಿವೆ. ಶಿಕ್ಷಣ ಇಲಾಖೆ ಈಗ ಪ್ರಾರಂಭಿಸಿರುವ LKG, UKGಗೆ ದಾಖಲಾಗುವ ಮಕ್ಕಳು ICDS ನಲ್ಲಿ ಈಗಾಗಲೇ ದಾಖಲಾಗಿರುವುದರಿಂದ 2 ಕಡೆ ಮಕ್ಕಳು ದಾಖಲಾಗುತ್ತಿವೆ. ಶಿಕ್ಷಣ ಇಲಾಖೆಯಲ್ಲಿ ಹೇಳಿಕೊಡುವ ಅನೌಪಚಾರಿಕ ಶಿಕ್ಷಣವನ್ನು ಮತ್ತು ABCD ಇಂಗ್ಲಿಷ್ ವರ್ಣಮಾಲೆ ಮತ್ತು ಪದಗುಂಚಗಳನ್ನು ಮಾತ್ರವೇ ಬೋಧಿಸುವುದು ಇರುತ್ತದೆ. ಮಕ್ಕಳ ಪೌಷ್ಟಿಕತೆಯೆಡೆಗೆ ಅವರ ಗಮನ ಹರಿಸುವುದಿಲ್ಲ. ಅಂಗನವಾಡಿ ಕೇಂದ್ರ, ಪೂರ್ವ ಪ್ರಾಥಮಿಕ ಶಿಕ್ಷಣ ಮತ್ತು ಪೌಷ್ಟಿಕತೆ ಎರಡರ ಬಗ್ಗೆಯೂ ಕಾಳಜಿ ವಹಿಸಲಾಗಿದೆ. ಈಗಾಗಲೇ ಶಿಕ್ಷಣ ಇಲಾಖೆ ಅಡಿಯಲ್ಲಿರುವ LKG, UKG ಮತ್ತು KPS ಶಾಲೆಗಳಲ್ಲಿ ಮಕ್ಕಳ ಒಟ್ಟು ಸ್ಥಿತಿಯ ಬಗ್ಗೆ ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡಲು ಮಕ್ಕಳ ತಜ್ಞರು, ಮಕ್ಕಳ ವೈದ್ಯರು ಮತ್ತು ಪೂರ್ವ ಪ್ರಾಥಮಿಕ ಶಿಕ್ಷಣಕ್ಕೆ ಸಂಬಂಧಿಸಿದ ತಜ್ಞರು ಹಾಗೂ ನಮ್ಮ ಸಂಘದ ಪ್ರತಿನಿಧಿಗಳು ಮತ್ತು 2 ಇಲಾಖೆಯ ಪ್ರಮುಖರನ್ನ ಒಳಗೊಂಡು ಸಮಿತಿ ರಚಿಸಿ ಕಾಲಮಿತಿಯೊಳಗೆ ವರದಿ ಮಾಡಲು ಸೂಚಿಸಬೇಕು. ಶಿಕ್ಷಣ ಇಲಾಖೆ ಏನೇ ಬದಲಾವಣೆಗಳು ತರುವಾಗ WCO ಇಲಾಖೆಯ ಒಪ್ಪಿಗೆ ಪಡೆಯುವಂತೆ ಸೂಚಿಸಬೇಕು. ಈ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಬೀಜವಿಲ್ಲದೆ ಮೊಳಕೆ ಬರುವುದಿಲ್ಲ. ಆದ್ರಿಂದ ಬೀಜದಂತಿರುವ 6 ವರ್ಷದ ಮಕ್ಕಳ ಸಂರಕ್ಷಣೆಗಾಗಿ ಭಾರತದಲ್ಲಿರುವ ಏಕೈಕ ICDS ಯೋಜನೆಯನ್ನು ಕಾಪಾಡಬೇಕು ಎಂದು ಆಗ್ರಹಿಸಿದರು. ಇದಕ್ಕಾಗಿ ಜೂನ್ 13ರಂದು ಶಾಸಕರ ಮನೆಯ ಬಳಿ ಮತ್ತು ಜೂನ್ 14ರಂದು ಶಿಕ್ಷಣ ಇಲಾಖೆಯ ಜಿಲ್ಲಾ ಉಪನಿರ್ದೇಶಕರ ಕಚೇರಿ ಮುಂದೆ ಸಾಮೂಹಿಕ ಪ್ರತಿಭಟನೆ ನಡೆಸಲಾಗುವುದು ಎಂದು ತಿಳಿಸಿದರು. ಅಂಗನವಾಡಿ ನೌಕರ ಹೋರಾಟಕ್ಕೆ ಜಯವಾಗಲಿ. ಜೂನ್ 12ರಿಂದ ಸಚಿವರ ಮುಂದೆ ಹೋರಾಟ ಮುಂದುವರಿಯುತ್ತದೆ. ಕಲಬುರಗಿ ಉಸ್ತುವಾರಿ ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರ ಮುಂದೆ ಹೋರಾಟ ಮುಂದುವರಿಯುತ್ತದೆ. ಕೆಪಿಸಿಸಿ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಅವರ ಮುಂದೆ ಹೋರಾಟ ಮುಂದುವರಿಯುತ್ತದೆ. ICDS ನಿಯಮದ ಬಗ್ಗೆ ಮಾನವಹಿಸಿದ ಉಪನಿರ್ದೇಶಕರಿಗೆ ಹೇಳಿದ್ದಾರೆ. ICDS ಬಗ್ಗೆ ಪಂಚದೊಂದು ಚಕ್ಕಾರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರಿಗೆ ಹೇಳಿದ್ದಾರೆ. ಜಿಂಕೆ ವೇಗದಲ್ಲಿ ಸ್ಪೀಡ್ ಆಗಿ ವರ್ತಿಸುವಂತ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಅವರಿಗೆ ಹೇಳಿದ್ದಾರೆ. ICDS ಪ್ರಾರಂಭಗೊಂಡಾಗ ಭ್ರಷ್ಟ ರಾಜ್ಯ ಸರ್ಕಾರಕ್ಕೆ ಹೇಳಿದ್ದಾರೆ. ಮೊಟ್ಟೆಯಲ್ಲಿ ಆಹಾರದಲ್ಲಿ ಮುಳುಗಿದಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಿಗೆ ಹೇಳಿದ್ದಾರೆ. ಅಂಗನವಾಡಿ LKG, UKG ಕೇವಲ ಅಂಗನವಾಡಿ ನೌಕರ ಪದ ಹೋರಾಟವಲ್ಲ, ಇಡೀ ಗರ್ಭಿಣಿ ಬಾಣಂತಿ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಲ್ಲಿ ಇವತ್ತು KKRDP ಮುಖಾಂತರ ಶಿಕ್ಷಣ ಆಯುಕ್ತರು 1008 ಪ್ರೈಮರಿ ಸ್ಕೂಲ್ಗಳಲ್ಲಿ LKG, UKG ಪ್ರಾರಂಭ ಮಾಡಬೇಕು ಮತ್ತು SDMC ಮುಖಾಂತರ ಸೆಕೆಂಡ್ ಇಯರ್ ಆದವರನ್ನು SDMC ಮುಖಾಂತರ ಅತಿಥಿ ಶಿಕ್ಷಕರಂತ ನೇಮಕ ಮಾಡಬೇಕಂತೇಳಿ ಇವತ್ತು ಆದೇಶ ಹೊರಡಿಸಿದ್ದಾರೆ. ನಾವು 3ನೇ ತಾರೀಕಿಗೆ KKRDP ಮುಂದೆ 7 ಜಿಲ್ಲೆಗಳಿಂದ ಸುಮಾರು 7-8 ಸಾವಿರ ಜನ ನಾವು ಹೋರಾಟ ಮಾಡಿದ್ವಿ. ಅವತ್ತೇ ರಾತ್ರಿ ಆಯುಕ್ತರು ಇದು ಆದೇಶವನ್ನು ತಟಸ್ಥಗೊಳಿಸ್ತೀವಂತಂದು ಹೇಳಿ ಇವತ್ತು ನಮಗೆ 12ನೇ ತಾರೀಕಿಗೆ ಮಾತುಕತೆ ಕರೆದಿದ್ದಾರೆ.
ಆದರೆ ಮಾತುಕತೆ ಕರೆಯೋಕ್ಕಿಂತ ಮುಂಚೆನೇ 11ನೇ ತಾರೀಕಿಗೆ ಮತ್ತೆ ಆದೇಶವನ್ನು ಮಾಡಿದ್ದಾರೆ. ಏನು ಆದೇಶ ಅಂದರೆ LKGಗೆ 4 ವರ್ಷದ ಮಕ್ಕಳು, UKGಗೆ 5 ವರ್ಷದ ಮಕ್ಕಳು, ಒಂದು ಸ್ಕೂಲಿಗೆ 30 ಮಕ್ಕಳನ್ನು ನೇಮಕ ಮಾಡಬೇಕಂತ ಆದೇಶ ಹೊರಡಿಸಿದ್ದಾರೆ. ಇವತ್ತು ಇಡೀ ದೇಶದಲ್ಲೆಲ್ಲ ಕರ್ನಾಟಕ ರಾಜ್ಯದಲ್ಲೂ ಕೂಡ 49 ವರ್ಷದಿಂದ ICDS ಸ್ಕೀಮಿನಲ್ಲಿ ಇವತ್ತು ಕರ್ನಾಟಕ ಸರ್ಕಾರನೂ ಕೂಡ SEP ಮುಖಾಂತರ ನಾವು 10ರಿಂದ 1.5 ತನ ಈಗಾಗಲೇ ಶಾಲಾ ಪೂರ್ವ ಶಿಕ್ಷಣ ನಾವು 3ರಿಂದ 6 ವರ್ಷದ ಮಕ್ಕಳಿಗೆ ಕಲಿಸ್ತಾ ಇದ್ದೀವಿ. ಮತ್ತು ನಮ್ಮ ಅಂಗನವಾಡಿ ಮಕ್ಕಳನ್ನು ಇವರು ತಗೊಂಡ್ರು ಅಂತಂದ್ರೆ 49 ವರ್ಷದಿಂದ ಇದ್ದಂಥ ಈ ಸ್ಕೀಮನ್ನು ಇವತ್ತು ಸರ್ಕಾರ ವೀಕ್ ಮಾಡಲಿಕ್ಕೆ ಹೊರಟದ. ನಮ್ಮಲ್ಲಿ ಕೂಡ ಕಾರ್ಯಕರ್ತೆಯರು ಇವತ್ತು ಸರ್ವಿಸ್ ಮಾಡಿದವರಿದ್ದಾರೆ ಮತ್ತು ಸೆಕೆಂಡ್ ಇಯರ್ ಆದಂಥವರು ಸಾವಿರಾರು ಜನ ಜಿಲ್ಲೆಯಲ್ಲಿ ಇದ್ದಾರೆ ಮತ್ತು ಡಿಗ್ರಿ ಆದವ್ರು 600-700 ಜನ ಇದ್ದಾರೆ. ಅವರಿಗೆ ಟ್ರೈನಿಂಗ್ ಕೊಟ್ಟು ಅಂಗನವಾಡಿ ಕೇಂದ್ರದಲ್ಲೇ LKG UKG ಮಾಡಬೇಕು, ನಡೆಸಬೇಕು ಅಂತೇಳಿ ಇವತ್ತು ನಾವು ಉಪನಿರ್ದೇಶಕರ ಮುಖಾಂತರ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಲ್ಲಿದ್ದಾರೆ? ದಯವಿಟ್ಟು ನಾನು ಕರ್ನಾಟಕ ರಾಜ್ಯದ ಮಾಧ್ಯಮ ಮಿತ್ರರಿಗೆ ವಿನಂತಿಯನ್ನು ಮಾಡ್ತೀನಿ, ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಮಿನಿಸ್ಟ್ರಿಗೆ ಮೊದಲು ಅವರು ಈ ವಿಷಯದಲ್ಲಿ ಪ್ರಶ್ನಿಸಬೇಕು. ಅಂಗನವಾಡಿಗಳನ್ನು ಸಂಪೂರ್ಣ ನಾಶ ಮಾಡಿ ಅಂಗನವಾಡಿ ತಾಯಂದಿರನ್ನ ಮನೆಗೆ ಕಳಿಸಿ ಇವರು ನಮ್ಮ ಮಕ್ಕಳನ್ನು ಉದ್ಧಾರ ಮಾಡ್ತಿದ್ದೀವಿ ಅಂತ ಹೇಳತ್ತಾರಲ್ಲ, ಇದರಲ್ಲಿ ಭಾಳ ದೊಡ್ಡ ಮಟ್ಟದ ಮೋಸ ಅದ, ಷಡ್ಯಂತ್ರ ಅದ. ಇವತ್ತು KKRDBಯ ಮೀಟಿಂಗು ಬೆಂಗಳೂರಿನಲ್ಲಿ ನಡೀಲತ್ತದ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯವರು ಅದರೊಳಗೆ ಇದಾರ, ನಮ್ಮ ಭಾಗದ ಶಾಸಕರುಗಳು ಸಹಿತ ಇದಾರ. ನಾವು ಆಗ್ರಹ ಮಾಡ್ತೀವಿ, ಅಂಗನವಾಡಿ ತಾಯಂದಿರನ್ನ ಅಂಗನವಾಡಿ ಮಕ್ಕಳನ್ನು ಉಳಿಸಿ ಇವರು ಶಿಕ್ಷಣ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಏನು ಬೇಕೋ ಆ ಕೆಲಸವನ್ನು ಮಾಡಬೇಕು. ಅದನ್ನು ಬಿಟ್ಟು ಅಂಗನವಾಡಿಗಳನ್ನು ನಾಶ ಮಾಡೋದು ಅಂತ ಹೇಳಿದ್ರೆ ಅದು ನಮ್ಮ ಭಾಗದ ಅಭಿವೃದ್ಧಿಗೆ ದೊಡ್ಡ ಮಟ್ಟದ ಒಂದು ಎಂಥ ಅಡ್ಡಿಯನ್ನು ಉಂಟು ಮಾಡ್ದಂಗೆ. ಇದು ಇಡೀ ರಾಜ್ಯಕ್ಕೆ ಅವರು ಅಪ್ಲೈ ಮಾಡ್ತಾರೆ, ಕೇವಲ KKRDB ಅಲ್ಲ. 1008 ಶಾಲೆಗಳನ್ನು ಪ್ರಾಥಮಿಕ ಪ್ರಾಯೋಗಿಕ ಭಾಗವಾಗಿ ಅವರು ನಮ್ಮ ಭಾಗದಲ್ಲಿ ಆರಂಭ ಮಾಡ್ತಾರೆ. ಆಮೇಲೆ ನಿಧಾನವಾಗಿ ಇಡೀ ರಾಜ್ಯ ತುಂಬ ಆರಂಭ ಮಾಡ್ತೀವಿ ಅಂತ ಹೇಳ್ಯಾರ. ಇದು ಒಂದು ಅರ್ಥದಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ರಾಷ್ಟ್ರೀಯ ಹೊಸ ಶಿಕ್ಷಣ ನೀತಿ ಏನದನ್ನು ಸೊ ಅದನ್ನು ಇವರು ಜಾರಿ ಮಾಡಲಿಕ್ಕೆ ಹೊಂಟಾರ. ಅಂದರೆ BJP ಏನು ಹಿಂದೆ ಶಿಕ್ಷಣ ನೀತಿ ತಂದಿತ್ತು ಅದನ್ನು ಇವರು ಜಾರಿ ಮಾಡಲಿಕ್ಕೆ ಹೊಂಟಾರ. ನಾವು ಇದನ್ನು ತೀವ್ರವಾಗಿ ಖಂಡಿಸ್ತೀವಿ. ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ. ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲಾ ಗ್ರೂಪ್ ನ ರಕ್ತದ ಜೊತೆಗೆ SDP, PRP, RDP, FFP, ಪ್ಲೇಟ್ಲೆಟ್ಸ್ 24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ RTO ಕಚೇರಿ, ASM ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147796454 ಮತ್ತು 08472240066 240066.